ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಬಿಂದಾಸ್ ಇಂಗ್ಲಿಷ್. ಸೊ ಬಿಂದಾಸ್ ಇಂಗ್ಲಿಷ್ ಅಂತಂದ್ರೆ ಸಿಂಪಲ್ ಆದ್ರೆ ಸೂಪರ್. ಇವತ್ತಿನ ದಿವಸ ನಾವು ಕ್ಲಾಸಸ್ ಗಳನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ವಾಟ್ ಅ ಡೇ ಟುಡೇ. ಇವತ್ತು ಕ್ಲಾಸಸ್ ಅನ್ನ ಇವತ್ತಿನ ದಿವಸ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು 3-4 ವಿಷಯಗಳನ್ನ ತಮಗೆ ಸೂಚನೆಗಳನ್ನ ಸಲಹೆಗಳನ್ನ ಕೊಡಬೇಕಾಗಿತ್ತು. ಒಂದು, ನೀವೇನ್ ಮಾಡಬೇಕು ಅಂತಂದ್ರೆ 100 ಪೇಜ್ ನೋಟ್ಬುಕ್ ತಗೊಂಡು ಅದರಲ್ಲಿ ಪಾಯಿಂಟ್ಸ್ ನೋಟ್ಸ್ ಗಳನ್ನ ಮಾಡ್ಕೋಬೇಕು. ಸೊ ನಾವು ABCD ಇಂದನೇ ಯಾವಾಗಾದ್ರೂ ಪ್ರಾರಂಭ ಮಾಡಬೇಕು. ಸೊ ನಾವೇನ್ ಮಾಡೋಣ ಅಂತಂದ್ರೆ ABCD ಇಂದನೇ ಪ್ರಾರಂಭ ಮಾಡೋಣ. ವರ್ಡ್ ಕ್ರಿಯೇಟಿವಿಟಿ ಇದೆ. ಸೊ ABCD ಯಲ್ಲಿನೂ ಕ್ರಿಯೇಟಿವಿಟಿ ಅನ್ನ ನಾವೇನಾದ್ರೂ ಕಾಣಬಹುದಾ ಅನ್ನೋದನ್ನ ನಾವಿಲ್ಲಿ ಖಂಡಿತವಾಗಿ ಏನ್ ಮಾಡಬಹುದು ಅಂತ ನೋಡಬಹುದು. ಹಾಗೆ ಸೊ ಮನೆಯಲ್ಲಿ ನೋಡಿ, ಎ ಮುಂದೆ ಹೋಗ್ಲಿಕ್ಕೆ ಅನಿಸ್ತಾ ಇದೆ. ಯಾಕೆ ಗೊತ್ತಾ? ಮುಂದೆ ಬಿಸಿ ಇದೆ, ಮುಂದೆ ಏನೈತಿ ಬಿಸಿ ಐತಿ, ಅದಕ್ಕೆ ಮುಂದೆ ಹೋಗಕ್ಕ ಎ ಅನ್ಸತಿ. ಅಂಡ್ ಬಿ ಥಂಡ್ ಬಾಳ ಅಂತತಿ. ಯಾಕ? ಅದು AC ನಡುವಿದೆ. ಏನ್ ಮುಂದೆ ಬರ್ರಿ, ಹಾಗ ಸಿ ಕಡೆ ಬರ್ರಿ. ಸಿ ಏನ್ ಮಾಡ್ತೈತಿ? ಬಹಳ ಕೆಂಪತೈತಿ. ಯಾಕ ಕೆಂಪತೈತಿ ಫ್ರೆಂಡ್ಸ್, ವಿದ್ಯಾರ್ಥಿಗಳು? ಯಾಕೆ ಕೆಂಪತೈತಿ ಅಂದ್ರ ಅದು ಬೇಡಿ ಬಹಳ ಸಿಗ್ತೈತಿ. ಮಜಾ ಇರ್ತಲ್ಲ. ಇದಕ್ಕ ಕ್ರಿಯೇಟಿವಿಟಿ. ಇಫ್ ಯು ರೀಡ್ ಬಿಟ್ವೀನ್ ದ ಲೈನ್ಸ್, ಸ್ವಲ್ಪ ಹೈಪರ್ ಫೋಕಸ್ ಮಾಡಿ ನೋಡಿದ್ರಂದ್ರ ನಮಗ ಅದೇನಾದ್ರು ಒಂದು ಹೊಸ ಸಿಗ್ತತಿ. ಇನ್ನು ಮುಂದ್ ನೋಡ್ರಿ, ಹಂಗ ಮುಂದ್ ಸ್ವಲ್ಪ ಹಂಗ ನೋಡ್ಕೊತಾವ್ರಿ. ಏನಂದ್ರ ಇಲ್ಲಿ ಸಿ ಐತಿ, ರೈಟ್. ಬಿ ಬರೀ ಥಂಡ ಅಷ್ಟ ಇರ್ತದಲ್ಲ, ಸಿನಿಮಾ ಮಾಡಿ ನೋಡ್ತೈತಿ, ಥಂಡಾಗಿ ಹೊರಗೆ ಹೋಗಲ್ತಿ. ಯಾಕ? ಮುಂದ್ ಸಿಡಿ ಐತಿ, ಅದಕ್ಕೆ ಏನ್ ಮಾಡ್ತೈತಿ ಅಂತದ ಸಿನಿಮಾ ಮಾಡಿ ನೋಡ್ತೈತಿ. ಇದು ಕ್ರಿಯೇಟಿವಿಟಿ. ಸುಮ್ಮನೆ ಹಂಗ ಹುಡುಗರು ನಮಗ್ ಮಜಾ ಬರ್ತೈತಿ, ನೋಡ್ಕೋತ ಹೋದಂಗ ಮಜಾ ಬರ್ತೈತಿ. ಆದ್ರ ಹಂಗ ಮುಂದ್ ನೋಡ್ರಿ ಎಷ್ಟು ಮಜಾ ಐತಿ. ಸಿ ABCD ಒಳಗ ಸಿ ಅಂತಕ್ಕಂತ ಒಂದು ಕೊರೋನಾ ಬಂದು ಕುಂತೈತಿ. ಆದ್ರೂ ಏನೂ ಅನ್ಸ್ಬಲ್ತು, ಬಿನೂ ಅನ್ಸ್ಬಲ್ತು, ಸಿ ಅಂತೂ ನಡುವನ ಐತಿ, ಡಿ ಅಂತೂ ಅಡ್ಡ ಅನ್ಸ್ಬಲ್ತು. ಯಾಕ? ದೇ ಹ್ಯಾವ್ ಮೇಂಟೈನ್ಡ್ ಸೋಷಿಯಲ್ ಡಿಸ್ಟೆನ್ಸ್. ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದ್ರಿಂದ ಎಗೂ ಹಂಚಿಕಿಲ್ಲ, ಬಿಗೂ ಹಂಚಿಕಿಲ್ಲ, ಡಿಗೂ ಹಂಚಿಕಿಲ್ಲ. ಸಿ ಅಂತಕ್ಕಂಥ ನಡು ಕೊರೋನಾ ಬಂದು ಕೂತ್ರೆ ಯಾರು ಅನಿಸ್ತಾ ಇಲ್ಲ. ಸೊ ಟುಡೇ ಈಸ್ ವರ್ಲ್ಡ್ ಕ್ರಿಯೇಟಿವಿಟಿ ಡೇ. ಸೊ ನೀವು ಅತ್ಯಂತ ಸೃಜನಶೀಲ, ಎರಡನೇ ಮಾತ್ರ ಇಲ್ಲ. ಅದನ್ನ ಸ್ವಲ್ಪ ನಾವು ಹೈಪರ್ ಫೋಕಸ್ ಮಾಡಿ ಸ್ವಲ್ಪ ಅದ್ರ ಬಗ್ಗೆ ವಿಚಾರ ಮಾಡಿದ್ರೆ ಖಂಡಿತವಾಗಿ ನಾವೇನ್ ಮಾಡಬಹುದು ಅಂತಂದ್ರೆ ವಿಜಯನ್ನ ಸಾಧಿಸಬಹುದು. ಸೊ ಲೆಟ್ ಅಸ್ ಸ್ಟಾರ್ಟ್ ಟುಡೇ. ಈ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ನೋಟ್ ಡೌನ್ ಮೈ ಹಾಟ್ಲೈನ್ ನಂಬರ್. ಈ ಹಾಟ್ಲೈನ್ ನಂಬರ್ ಅನ್ನ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಅಂಡ್ ದಟ್ ಈಸ್ 126-521-442024 #128. I will repeat 126-521-442024 #128. So that you can see here. ಇಲ್ಲಿ ನಾವೇನ್ ಮಾಡಬಹುದು ಅಂತಂದ್ರೆ ನೋಡಬಹುದು. So look at this 126-521-442024 #128. So this is my hotline number. ಇದನ್ನ ನೆನಪಿಟ್ಟುಕೊಳ್ಳಿ. ಏನೇ ಇಂಗ್ಲಿಷ್ ಸಮಸ್ಯೆಗಿದ್ರು ಆಮೇಲೆ ಏನ್ ಮಾಡ್ರಿ ಅಂತಾರೆ ಫೋನ್ ಮಾಡ್ರಿ. ಇದನ್ನ ಸ್ವಲ್ಪ ಮೆಮರೈಸ್ ಮಾಡ್ರಿ. ನಾವು ಮೊಬೈಲ್ ನಂಬರ್ ಹೆಂಗ್ ನೆನಪಿಡ್ತೀವಲ್ಲ ಹಂಗೆ ಇದನ್ನ ನೆನಪಿಡ್ಬೇಕು. ಐ ವಿಲ್ ರಿಪೀಟ್ 126-521-442024 ಮೊಬೈಲ್ ದ ಹ್ಯಾಶ್ ಬಟನ್ ಒತ್ತಬೇಕು. 128 ಒತ್ತಿದ್ರೆ ಇಟ್ ವಿಲ್ ಕಮ್ ಟು ಬಿಂದಾಸ್ ಇಂಗ್ಲಿಷ್ ಚಾನೆಲ್. ಓಕೆ, ಸೊ ನಾವು ಬೇಸಿಕ್ ಪ್ರಾರಂಭ ಮಾಡೋದು. ಇದನ್ನು ದಯವಿಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗಬೇಡ್ರಿ. ಯಾಕಂತಂದ್ರೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಫಸ್ಟ್ ಪಾಯಿಂಟ್. ಬಹಳಷ್ಟು ಕಡೆ ನಾನು ಹುಡುಗರ ಕಡೆ ಭೇಟಿ ಆದಾಗ, ಟೀಚರ್ಸ್ ಕಡೆ ಹೋದಾಗ ಬಹಳಷ್ಟು ಕಡೆ ನಾನು ಕೇಳಿದೆ ಏನಂತಂದ್ರೆ ಇಂಗ್ಲಿಷ್ ನಲ್ಲಿ ಅಲ್ಫಾಬೆಟ್ಸ್ ಎಷ್ಟು ಇಲ್ಲಿಂದ ಚಾಲೂ ಮಾಡೋಣ. ಹೌ ಮೆನಿ ಅಲ್ಫಾಬೆಟ್ಸ್ ಆರ್ ದೇರ್ ಇನ್ ಇಂಗ್ಲಿಷ್? ಬಟ್ ನಾವೇನ್ ಹೇಳ್ತೀವಿ 26. ನೋ ಮೈ ಡಿಯರ್ ಸ್ಟೂಡೆಂಟ್ಸ್, ನೋ. There is only one alphabet in English. ಇಂಗ್ಲಿಷ್ ಭಾಷೆಯಲ್ಲಿ ಕೇವಲ ಒಂದೇ ಒಂದು ವರ್ಣಮಾಲೆ ಇದೆ. ಆ ವರ್ಣಮಾಲೆಯಲ್ಲಿ ಇರ್ತಕ್ಕಂತಹ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತಂದ್ರೆ 26. ನಾವು ನೀವೆಲ್ಲ ಹೇಳ್ತೀವಿ ಅಲ್ಫಾಬೆಟ್ಸ್ ಅಷ್ಟು 26. There is only one alphabet in English and it has how many letters? 26 letters. Confused ಆಗ್ತಾ ಇಲ್ಲ? Are you clear? ಓಕೆ, ಸೊ ಒನ್ ಅಲ್ಫಾಬೆಟ್ ಒಂದೇ, ಆದ್ರೆ ಅದ್ರಲ್ಲಿರ್ತಕ್ಕಂಥ ಅಕ್ಷರಗಳು 26. ಆದ್ರೆ ಬಹಳಷ್ಟು ಮಂದಿ 90% ಹುಡುಗರೆಲ್ಲ ಹೇಳ್ತಾರೆ
26 alphabets ಅಂತ ಹೇಳಿ. ಸೊ ಒನ್ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಕಲ್ತಂಗಾಯ್ತು. ಆದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ನೋಡ್ರಿ, ಇದನ್ನ ಇನ್ನೊಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ನೋಡೋಣ ಅಂತ. ಲುಕ್ ಎಟ್ ದಿಸ್. ಸೊ ಒಂದ ಆಲ್ಫಾಬೆಟ್ ಅಂದ್ರೇನು? ಇದು ದ್ರಾಕ್ಷಿ, ನೀವು ಗೊಂಚಲ ನೋಡ್ಬೋದು, ಒಂದು ಗೊಂಚಲ, ಎ ಬಂಚ್ ಆಫ್ ಗ್ರೇಪ್ಸ್. ದ್ರಾಕ್ಷಿ ಗೊನಿ ಒಂದ ಅಂದ್ರೆ ಆಲ್ಫಾಬೆಟ್. ಓಕೆ, ದ್ರಾಕ್ಷಿ ಗೊನಿ ಒಂದ. ಅಂಡ್ ಇಟ್ ಹ್ಯಾಸ್ ಹೌ ಮೆನಿ ಲೆಟರ್ಸ್? 26 ಲೆಟರ್ಸ್. ಒಂದ ಗೊನಿ, ದ್ರಾಕ್ಷಿ ಗೊಂಚಲ ಒಂದ ಐತಿ, ಅದ್ರಾಗ 26 ದ್ರಾಕ್ಷಿಗಳದಾವು. ಓಕೆ, ಸೊ ಇವು ಏನು ಅಂತಂದ್ರೆ ಲೆಟರ್ಸ್. ಸೊ ದೇರ್ ಇಸ್ ಓನ್ಲಿ ಒನ್ ಆಲ್ಫಾಬೆಟ್. ಬಂಚ್ ಆಫ್ ಗ್ರೇಪ್ ನಾವು ನೋಡ್ತೀವಿ. ಬಂಚ್ ಆಫ್ ಗ್ರೇಪ್ಸ್ ಒಳಗೆ ಒಂದು ಬಂಚು, ಅದರಾಗ ಇರ್ತಕ್ಕಂತಹ ದ್ರಾಕ್ಷಿಗಳ ಸಂಖ್ಯೆ ಎಷ್ಟದ ಅಂತಂದ್ರೆ 26. ಓಕೆ, ಅರ್ಥ ಆಯ್ತಾ? ಅಂತಂದ್ರೆ ಹೂವಿನ ಗುಚ್ಛ ನೋಡಿರ್ತೀವಿ ನಾವು, ಹೂವಿನ ಗುಚ್ಚ ಒಂದೇ ಐತಿ, ಅದರಾಗ 26 ಹೂ ಅದಾವು. ಹಂಗ ಇಂಗ್ಲಿಷ್ ನಲ್ಲಿ ಒಂದೇ ಒಂದು ವರ್ಣಮಾಲೆ ಇದೆ, ಅದರಲ್ಲಿ ಇರ್ತಕ್ಕಂತಹ ಅಕ್ಷರಗಳು. ರಿಪೀಟ್, ಅಂಡರ್ಲೈನ್ ಅಂಡ್ ಅಂಡರ್ಸ್ಟ್ಯಾಂಡ್ ಪ್ಲೀಸ್. ಓಕೆ, ಸೊ ಅಕ್ಷರಗಳ ಸಂಖ್ಯೆ ಅಷ್ಟು 26. ಆ 26 ಅಕ್ಷರಗಳನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಮತ್ತೆ ಹೀಗೆ ಡಿವೈಡ್ ಮಾಡ್ಕೊತೀವಿ. ಸೊ ದೀಸ್ 26 letters are further divided into 5 vowel letters and 21 consonant letters. Okay, 5 vowel letters and consonant letters. ಸೊ ನನಗೆ ಇಲ್ಲಿ ಓವೆಲ್ ಗಿಂತ ಹೆಚ್ಚು ಲೆಟರ್ಸ್ ಬಹಳ ಇಂಪಾರ್ಟೆಂಟ್. ಬಹಳಷ್ಟು ಮಂದಿ ಕೇಳಿ ಹೇಳ್ತಾರೆ, ಇಂಗ್ಲಿಷ್ ದಾಗ ಓವೆಲ್ಸ್ ಎಷ್ಟು ಅಂತ ಕೇಳಿದ್ರೆ ಒಮ್ಮೆ ಹೇಳಬಾರ್ದು, ಯಾವ್ದು ಬೇಕು ಅಂತ ಕೇಳಬೇಕು. ಓವೆಲ್ ಲೆಟರ್ಸ್ 5, ಓವೆಲ್ಸ್ 5 ಅಲ್ಲ. ಯಾಕಂದ್ರೆ ನಿಮ್ಮ ಮುಂದೆ ಗೊತ್ತಾಗ್ತದೆ. ಸೊ 21 ಕಾನ್ಸನೆಂಟ್ ಇವೇನು? ದೇ ಆರ್ ಕಾನ್ಸನೆಂಟ್ ಲೆಟರ್ಸ್. ಓಕೆ, ಸೊ 5 ಓವೆಲ್ ಲೆಟರ್ಸ್ ಅಂಡ್ 21 ಕಾನ್ಸನೆಂಟ್ ಲೆಟರ್ಸ್. ಸೊ ಓವೆಲ್ ಲೆಟರ್ಸ್, ಕಾನ್ಸನೆಂಟ್ ಲೆಟರ್ಸ್ ಇಷ್ಟ ಆಯ್ತಾ? ಇದು ಬಹಳ ಮಹತ್ವ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಬಹಳ ಮಹತ್ವದ ಏನು ಅಂತಂದ್ರೆ ದೀಸ್ 26 letters represent 44 speech sounds. ಬಹಳ ಮಹತ್ವದ್ದು, ವೆರಿ ಇಂಪಾರ್ಟೆಂಟ್. ಟಿಇಟಿಯಲ್ಲಿ ಕೇಳ್ಯಾರ, ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ಯಾರ. ಇದು ಕ್ವಶನ್. 26 letters ಇಂಗ್ಲಿಷ್ ನಲ್ಲಿ there are 44 speech sounds. ಈ 44 ಸ್ಪೀಚ್ ಸೌಂಡ್ಸ್ ಗಳನ್ನ ಮತ್ತು ನಾವೇನ್ ಮಾಡ್ತೀವಿ ಅಂತಂದ್ರೆ ವರ್ಗೀಕರಣ ಮಾಡ್ತೀವಿ. ಆ ವರ್ಗೀಕರಣ ಮಾಡಿದಾಗ 20 ಇಲ್ಲಿ 24, 20 and 24. ಈ 20 ಏನಂತಾರೆ ಕಾಲ್ಡ್ ಆಸ್ ಓವಲ್ ಸೌಂಡ್ಸ್. ಓಹೋ, ಈಗ ನಿಮಗೆ ಅರ್ಥ ಆಗ್ತಿರ್ಬೇಕು ನಾನು ಯಾಕೆ ಇಲ್ಲಿ ಲೆಟರ್ಸ್ ಸ್ಟ್ರೆಸ್ ಕೊಟ್ಟು ಹೇಳ್ತಾ ಇದ್ದೆ ಅಂದ್ರೆ 5 are ಓವೆಲ್ ಲೆಟರ್ಸ್, 20 are ಓವೆಲ್ ಸೌಂಡ್ಸ್ ಅಂಡ್ ಇಲ್ಲಿ they are consonant sounds. ಇವೇನಪ್ಪ ಅಂತಂದ್ರೆ ಕಾನ್ಸನೆಂಟ್ ಸೌಂಡ್ಸ್ ಗಳು. 24 consonant sounds. So one alphabet, 26 letters. These 26 letters are further divided into 5 vowel letters and 21 consonant letters. 26 letters represent how many speech sounds? Yes, exactly, you are right. 44 speech sounds. ಈ 44 ಸ್ಪೀಚ್ ಸೌಂಡ್ಸ್ ಗಳನ್ನು ಮತ್ತೆ ಡಿವೈಡ್ ಮಾಡಿ ವರ್ಗೀಕರಣ ಮಾಡಿ 20 ಓವೆಲ್ ಲೆಟರ್ಸ್ ಅಲ್ಲ, ಓವೆಲ್ ಸೌಂಡ್ಸ್ ಅಂಡ್ 20 ಕಾನ್ಸನೆಂಟ್ ಸೌಂಡ್ಸ್. ಮತ್ತೆ ಮುಂದೆ ಹೋಗ್ಬಿಟ್ಟು ಈ ಓವೆಲ್ ಸೌಂಡ್ ಅನ್ನ 2 ಭಾಗದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ವರ್ಗೀಕರಣ ಮಾಡ್ತೀವಿ. ಒಂದು ಜವಾರಿ, ಇನ್ನೊಂದು ಹೈಬ್ರಿಡ್. ತಿಳ್ಕೋ ಸಂಬಂಧ ಹೇಳಿರ್ತೀನಿ. ಅಟ್ ದ ಎಂಡ್ ಆಫ್ ದ ಡೇ ನಮಗ್ ಅರ್ಥ ಆಗಬೇಕು. ಓಕೆ, ಸೊ ಜವಾರಿ ಅಂದ್ರೆ ಪ್ಯೂರ್. ನಾವೆಲ್ಲ ಪ್ಯೂರ್ ಬಹಳಷ್ಟು ಮಂದಿ ಜವಾರಿ ಅಂತಿರ್ತೀವಿ. ಇದು ಇಂಪ್ಯೂರ್ ಅಂದ್ರೆ ಪ್ಯೂರ್ ಓವೆಲ್ ಸೌಂಡ್ಸ್ ಅಂಡ್ ಇಂಪ್ಯೂರ್ ಓವೆಲ್ ಸೌಂಡ್ಸ್. ಸೊ ಈ ಪ್ಯೂರ್ ಓವೆಲ್ ಸೌಂಡ್ಸ್ ಎಷ್ಟದಪ್ಪ ಅಂತಂದ್ರೆ 21, 20 12. ಇಂಪ್ಯೂರ್ ಎಷ್ಟು ಅಂತಂದ್ರೆ 8. ಈ ಇದನ್ನ ಟಿಇಟಿ ಕೇಳಿದ್ರು. ಈ ಪ್ಯೂರ್ ಓವೆಲ್ ಸೌಂಡ್ಸ್ ನಾವೇನ್ ಹೇಳ್ತೀವಿ? ಮೊನೊಫ್ಥಾಂಗ್ಸ್. ಪ್ಯೂರ್ ಓವೆಲ್ ಸೌಂಡ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಮೊನೊಫ್ಥಾಂಗ್ಸ್. Impure vowel sounds are also called as diphthongs. Monophthongs, diphthongs. Monophthongs, diphthongs. Must know? Okay, fine. I will repeat. Revision ಮಾಡ್ತೀನಿ ನೋಡಿ. This is very important. So 1, 26. ಅಂದ್ರೆ there is one alphabet. Just 26 letters. These 26 letters are further divided into 5 vowel letters and 21 consonant letters. And these 26 letters represent 44 speech sounds, and 44 speech sounds were 20 vowel sounds, 24 consonant sounds, and 20 vowel sounds were 12 monophthongs,
and 8 diphthongs. ಸೊ ಇದು ಇಂಗ್ಲಿಷ್ ಒಳಗ ಬೇಸಿಕ್ ನಾವು ಇವತ್ತ ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ವಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇಟ್ ಈಸ್ ನಾಟ್ ಅಟ್ ಆಲ್ ಡಿಫಿಕಲ್ಟ್. ಆದ್ರೆ ಕೆಲವೊಂದು ಬೇಸಿಕ್ಸ್ ನಮಗ ಗೊತ್ತಿರೋದಿಲ್ಲ. ಅಂಡ್ ನಾವು ಡೋಂಟ್ ವರಿ, ಗೊತ್ತಿದ್ರೆ ಚಲೋ, ಗೊತ್ತಿರಲ್ಲ ಅಂದ್ರೆ ಬಹಳ ಚಲೋ, ಬಿಕಾಸ್ ವಿ ಆರ್ ಲರ್ನಿಂಗ್. ಯು ಗಾಟ್ ದಿಸ್ ಪಾಯಿಂಟ್. ಸೊ ಇಲ್ಲಿ ಇದನ್ನ ನಾನು ನಿಮಗ ತಿಳಿದಿ ಅಂತ ಹೇಳಿ ಈ ತರ ನಿಮ್ಮ ಸಂಬಂಧ ಮಾಡಿಟ್ಟಿನಿದೆ. 1 alphabet, 26 letters, 5 vowel letters, 21 consonant letters, vowel sounds, consonant sounds, pure vowel sounds. They are also called as monophthongs and ಇಲ್ಲಿ 8 diphthongs. ಅದಕ್ಕ ಬಹಳಷ್ಟು ನಮಗೆ ಕನ್ಫ್ಯೂಷನ್, ಸ್ಪೆಲ್ಲಿಂಗ್ಸ್ ಒಳಗೆ ಯಾಕೆ ಕನ್ಫ್ಯೂಷನ್ ಆಗ್ತಂದ್ರೆ ಲೆಟರ್ಸ್ ಆರ್ ಓನ್ಲಿ 26, ಆದ್ರೆ ಸ್ಪೀಚ್ ಸೌಂಡ್ಸ್ ಆರ್ 44. ಸೊ ಈಗ ನಮಗೆ ಕನ್ಫ್ಯೂಷನ್ ಆಗ್ತದೆ. ಯಾರು ಸಿಂಪಲ್ ಎಕ್ಸಾಂಪಲ್ ಹೇಳೋದಂದ್ರೆ ಈ ನೋಡ್ರಿ, ಎ ಬಿ ಮುಂದೆ ಬರುತ್ತೆ ಸಿ, ಸಿ ಸಿ ಓಕೆ. ಆದ್ರೆ ನಮ್ಮ ಮುಂದೆ ಏನ್ ಬರ್ತದೆ ಈಗ ಕ್ಯಾಟ್, CAT ಕ್ಯಾಟ್. ಬರಾಬರಿ ಆಗುದಿಲ್ಲ, ಸ್ಯಾಟ್ ಆಗಬೇಕಿದೆ. ಯಾಕಂದ್ರೆ ಸಿ ಅಂದ್ರೆ ಸ ಅನ್ನೋದಿಲ್ಲ ನಾವು, ಆದ್ರೆ ಇಲ್ಲಿ ಅಂತೀವಿ CAT ಕ್ಯಾಟ್. ಸ್ಪೆಲ್ಲಿಂಗ್ ಒಂದೈತಿ, ಆದ್ರೆ ಉಚ್ಚಾರ ಹಚ್ಚ ನಾವು ಇಂಗ್ಲಿಷ್ ಭಾಷೆ ಒಳಗ. ಹಿಂಗಾಗಿ ನಮಗ ಉಚ್ಚಾರ ಮಾಡ್ಬೇಕಾದ್ರೆ ಕೆಲವೊಂದ್ಸಲ ಗೊಂದಲ ಆಗ್ತತಿ. ಟಫ್ ಅಂತಿಲ್ಲ, ಇಟ್ಸ್ ವೆರಿ ಈಸಿ. ಸೊ ಇವತ್ತಿನ ದಿವಸ ನಾವೇನೇನು ಕಲ್ತೀವಿ ಅಂತಾರೆ, 1 alphabet, 26 letters, 5 vowel letters, 21 consonant letters and 26 ಏನು ಈ ಲೆಟರ್ಸ್ ಅದಾವು. ಇವುಗಳನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ 44 ಸ್ಪೀಚ್ ಸೌಂಡ್ಸ್ ರಿಪ್ರೆಸೆಂಟ್ ಮಾಡ್ತಾವು. ಅಂಡ್ ಈ 44 ನ ಡಿವೈಡ್ ಮಾಡಿದಾಗ 20 + 24, 20 vowel sounds and 24 consonant sounds. ಇವತ್ತಿಂದ ಯಾರು ಓವಲ್ ಎಷ್ಟು ಅಂತ ಕೇಳಿದ್ರೆ ನೀವು ಹೆಣ್ಣು ಕೇಳಬೇಕು, ಲೆಟರ್ಸ್ ಬೇಕೋ ಏನ ಸೌಂಡ್ಸ್ ಬೇಕು ಅಂತ ಕೇಳಬೇಕು. ಇದು ಬಹಳ ಬೇಸಿಕ್. ಎಕ್ಸಾಮಿನೇಷನ್ ಒಳಗೂ GPSTR ಒಳಗೂ ಇದ್ರನ್ನ ಪ್ರಶ್ನೆಯನ್ನ ಕೇಳಿದ್ದಾರೆ. ಯು ಗಾಟ್ ಮೈ ಪಾಯಿಂಟ್? ಫೈನ್. ಸೊ ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳ್ತಾ ಇದ್ದೇವೆ, ವರ್ಲ್ಡ್ ಕ್ರಿಯೇಟಿವಿಟಿ ಡೇ ಅಂತ ಹೇಳಿ ಸ್ಟಾರ್ಟಿಂಗ್ ಒಂದು ನಂಬರ್ ಕೊಟ್ಟಿದ್ನಿ. ಆ ನಂಬರು ಬಿಂದಾಸ್ ಇಂಗ್ಲಿಷ್ ಚಾನಲ್ ನಂಬರ್ ಅಲ್ಲ, ಅದು ಒಂದು ಮೆಮರಿ ಬೂಸ್ಟರ್ ಟೆಕ್ನಿಕ್. ನನ್ನ ಸ್ಕಿಲ್ಸ್ ಬಗ್ಗೆ ಬಂದು ಮಾತಾಡ್ತಾ ಇದ್ದೆ. ಕ್ರಿಯೇಟಿವಿಟಿ ಅಂದ್ರೆ ನಮ್ ತಲೆಗೆ ಬ್ರೈನ್ ಏನದಲ್ಲ, ಬ್ರೈನಿಗೆ ಏನನ್ನು ಹೇಳ್ಬೇಕಾದ್ರೆ ಒಂದು ಆರ್ಡರ್ ಹೇಳ್ಬೇಕು. ಉದಾಹರಣೆಗೆ ಒಂದು ನಂಬರ್ ಹೇಳಿದ್ದೆ ಅಂತ ಎಷ್ಟು ಈಸಿಯಾಗಿ ಹೇಳ್ಬಿಟ್ಟು ನೋಡ್ರಿ, 1 2 4 5 6 7 8 9 10 ಅದನ್ನ ಹಿಂಗೆ 3 4 7 8 9 2 1 ಅಂತ ಹಿಂಗೆ ಹೇಳಿದ್ರೆ ಆಗೋದಿಲ್ಲ. ಅದಕ್ಕ ಇದನ್ನೆಲ್ಲ ಕಲ್ತದನ್ನ ಬರೇ ನಾವೇನ್ ಮಾಡಬಹುದು ಅಂತಂದ್ರೆ ಸ್ಟಾರ್ಟಿಂಗ್ ಒಂದು ನಂಬರ್ ಹೇಳ್ತೀನಿ ನೆನಪಾಯ್ತಾ? ನೀವು ಇಂಗ್ಲಿಷ್ ನಂಬರ್ ಅದೇನೋ 1 2 6 5 2 1 4 4 2024 ಹ್ಯಾಶ್ ಮುಂದೆ ಹೇಳ್ತಾನ ವಾಟ್ ಐ ಟೋಲ್ಡ್ 1 2 8. ಇದನ್ನ ಹೆಂಗ್ ಹೇಳ್ಬಹುದು ನೋಡ್ರಿ ಇಂಗ್ಲಿಷ್ ಒಳಗೆ ಹೇಳ್ರಿ. ದೇರ್ ಇಸ್ ಓನ್ಲಿ 1 alphabet in English. It has 26 letters. These 26 letters are further divided to 5 vowel letters and 21 consonant letters. These 26 letters represent 44 speech sounds. ಈ 44 ಹೋಗಿ ಮತ್ತೆ 20 vowel sounds and 24 consonant sounds. ಹ್ಯಾಶ್ ಅಂತಂದ್ರೆ ಇಲ್ಲಿ ಈ 20 ಇದೊಂದು ಏನಾಗ್ತದೆ, 12 vowel sounds, pure sounds, they are called as monophthongs and 8 diphthongs. So this is technique. So ನಾವು ಇದಿಷ್ಟು ನೆನಪಿಟ್ಬಿಡ್ರಿ. ಮೊಬೈಲ್ ನಂಬರ್ ಒಂದ ನೆನಪಿಡೋದು. ಇಂಗ್ಲಿಷ್ ಬಗ್ಗೆ ಬೇಸಿಕ್ ಗೊತ್ತಿದ್ದ ನಿಮಗೆ ಲೆಟರ್ಸ್ ಬಗ್ಗೆ ಅಂದ್ರೆ ವೆರಿ ಸಿಂಪಲ್. 1 2 6 5 2 1 4 4 2024 ಹ್ಯಾಶ್ 1 2 8. ಯು ಗಾಟ್ ಮೈ ಪಾಯಿಂಟ್? ಸೊ ಇವತ್ತಿಂದ ನಾವು ಕ್ಲಾಸ್ ಅನ್ನ ಪ್ರಾರಂಭ ಮಾಡ್ತಾ ಇದೀವಿ. ವಿ ವಿಲ್ ಹ್ಯಾವ್ 2 ಸೆಷನ್ಸ್. 1 ಗ್ರಾಮರ್ ಸಂಬಂಧಪಟ್ಟದ್ದು, ಇನ್ನೊಂದು ಸ್ಪೋಕನ್ ಅಂಡ್ ಕಮ್ಯುನಿಕೇಟಿವ್ ಅಂತ. ಬಹಳಷ್ಟು ಸಲ ನೀವು TET ಆಗಲಿ ಅಥವಾ ಈ ಹೈಸ್ಕೂಲ್ ಟೀಚರ್ಸ್ ಅಪಾಯಿಂಟ್ಮೆಂಟ್ ಒಳಗ ನಾವು ಕಲ್ತದ್ದನ್ನ ಹೊರಗೆ ಹೋಗಿ ಅಪ್ಲೈ ಹೆಂಗ್ ಮಾಡ್ತೀವಿ ಅನ್ನೋದು ಪ್ರಶ್ನೆ ಕೇಳ್ತಾವ. ಸೊ ಎರಡೂ ಮನೆಯಲ್ಲಿರ್ತಕ್ಕಂತಹ ಮಕ್ಕಳಾಗ್ಲಿ ಅಥವಾ ನೀವು ಸ್ಪರ್ಧಾಳುಗಳಾಗ್ಲಿ ಇದನ್ನು ಹೆಲ್ಪ್ ಆಗ್ತದೆ. ಅಂಡ್ ಬಿಂದಾಸ್ ಇಂಗ್ಲಿಷ್ ಚಾನಲ್ ಇಸ್ ವಿತ್ ಯು. ಇದು ಬಹಳಷ್ಟು ಜನರಿಗೆ, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ. ಸೊ ಪ್ಲೀಸ್ ಶೇರ್ ಅಂಡ್ ಹ್ಯಾವ್ ಅ ವಂಡರ್ಫುಲ್ ಡೇ. ಹೆಂಗ ಸಿ ನೋಡಿ, ಕೊರೋನಾ ನೋಡಿ, ABD ಸೋಷಿಯಲ್ ಡಿಸ್ಟೆನ್ಸಿಂಗ್ ಹೆಂಗ್ ಮೇಂಟೈನ್ ಮಾಡವು. ಅಂಡ್ ಯು ಆಲ್ಸೋ ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸಿಂಗ್. ಹ್ಯಾವ್ ಅ ವಂಡರ್ಫುಲ್ ಡೇ. ಥ್ಯಾಂಕ್ ಯು.